ಬಿಜೆಪಿ ಸರ್ಕಾರ ಕರ್ನಾಟಕಕ್ಕೆ ಅನ್ಯಾಯದ ಸರಮಾಲೆಯನ್ನು ಹೊರಿಸಿದೆ. ಹೆಜ್ಜೆ ಹೆಜ್ಜೆಗೂ ನಮ್ಮ ರಾಜ್ಯಕ್ಕೆ ಅನ್ಯಾಯ ಮಾಡ್ತಾ ಇದ್ದಾರೆ. ನಮ್ಮ ರಾಜ್ಯ ದೇಶದಲ್ಲೇ ಟ್ಯಾಕ್ಸು ಕೊಡೋದ್ರಲ್ಲಿ ನಂಬರ್ 1 ರಾಜ್ಯ. ಮಹಾರಾಷ್ಟ್ರಗಿಂತ ನಮ್ಮಲ್ಲಿ ಜನಸಂಖ್ಯೆ ಕಡಿಮೆ ಇದೆ. ಜನಸಂಖ್ಯೆಗೆ ಹೋಲಿಕೆ ಮಾಡಿದಾಗ ನಾವು ಹೈಯೆಸ್ಟ್ ಟ್ಯಾಕ್ಸ್ ಪೇಯಿಂಗು ದೇಶದಲ್ಲಿ. ಇಂಥ ನಮ್ಮ ತೆರಿಗೆ ದುಡ್ಡನ್ನು ಕಸಿದುಕೊಂಡು ನಮ್ಮ ರಾಜ್ಯದಕ್ಕೆ ಬರಬೇಕಾಗಿರ್ತಕ್ಕಂಥ ಅನುದಾನವನ್ನು ಬಿ ಜೆ ಪಿಯವರು ನುಂಗಿ ಹಾಕ್ತಾ ಇದ್ದಾರೆ. ನಮ್ಮ ತೆರಿಗೆ ದುಡ್ಡನ್ನು ಕಿತ್ಕೊಂಡು ಬೇರೆ ರಾಜ್ಯಗಳಿಗೆ ಸಾಕ್ತಾ ಇದ್ದಾರೆ. ಕರ್ನಾಟಕಕ್ಕೆ ಬರಗಾಲ ಬಂದಂಥ ಸಂದರ್ಭದಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲೇ ನಾವು ಬರ ಘೋಷಣೆ ಮಾಡಿ ಮನವಿಯನ್ನು 1.5 ತಿಂಗಳು ಮೊದಲೇ ಕೊಟ್ಟಿದ್ದೇವೆ, ವಾಡಿಕೆ ಸಮಯಕ್ಕಿಂತ. ಹಾಗಾಗಿದ್ರೂ ಕೂಡ ನಾವು ಮನವಿ ಕೊಟ್ಟು ಹತ್ರ 7 ತಿಂಗಳಾಗ್ತಾ ಇದೆ. ಇವತ್ತು ಬಂದ್ಬಿಟ್ಟು ರಾಜ್ಯಕ್ಕೆ ಸುಳ್ಳನ್ನು ಹೇಳಿ ರಾಜ್ಯದ ಜನಗಳಿಗೆ ಅನ್ಯಾಯ ಮಾಡಿರೋದು ಅಲ್ಲದೆ ಅವಮಾನವನ್ನು ಕೂಡ ಮಾಡ್ತಾ ಇದ್ದಾರೆ. ನಾನು ನಿನ್ನೆ ಸವಾಲು ಹಾಕಿದ್ದೇನೆ ಅವರಿಗೆ, ಬನ್ನಿ ವಿಧಾನಸೌಧ ಗಾಂಧಿ ಸ್ಟ್ಯಾಚ್ಯೂ ಇದೆ, ಅಲ್ಲಿ ನಾನು ಬರ್ತೇನೆ, ಪ್ರಮಾಣ ಮಾಡಿ ಕರ್ನಾಟಕ ವಾಡಿಕೆ ಮೆಮೊರಾಂಡಮ್ ಕೊಡುವ ತಾರೀಕಿಗಿಂತ ಮೊದಲೇ ಕೊಟ್ಟಿದ್ದೇವ ಇಲ್ಲವ ಅನ್ನೋದನ್ನು ಸಾಬೀತು ಮಾಡ್ತೇನೆ. ಅಲ್ಲೇ ಬರಲಿ. ಸೆಪ್ಟೆಂಬರ್ 23ನೇ ತಾರೀಕು ನಾವು ಮೆಮೊರಾಂಡಮ್ ಕೊಟ್ಟಿದ್ದೇವೆ. ಆ ಕೇಂದ್ರ ಸರ್ಕಾರದಿಂದನೇ ನಾವು ಕೊಟ್ಟ ಮೆಮೊರಾಂಡಮ್ ಮೇಲೆ ಸೆಂಟ್ರಲ್ ಟೀಮನ್ನು ಕಳಿಸ್ಕೊಟ್ಟಿದ್ದಾರೆ, ಸರ್ವೆ ಆಗಿದೆ. ನವೆಂಬರ್ 20ನೇ ತಾರೀಕಿಂದ ಇಲ್ಲಿವರೆಗೂ ಕೂಡ ಆ ರಿಪೋರ್ಟ್ ಮೇಲೆ ಮಲಕ್ಕೊಂಡು ನಿದ್ದೆ ಮಾಡ್ತಾ ಇದ್ದಾರೆ ಹೋಮ್ ಮಿನಿಸ್ಟ್ರು. ಅಂದರೆ ಒಂದೇ ಉದ್ದೇಶ, ಕರ್ನಾಟಕಕ್ಕೆ ದ್ರೋಹ ಮಾಡುವಂಥ ಉದ್ದೇಶ ಬಿಟ್ಟರೆ ಇನ್ಯಾವುದೂ ಇಲ್ಲ. ಈ ಟೈಮಲ್ಲಿ ಅದನ್ನು ಮುಚ್ಚಾಕೊಳ್ಳೋದಕ್ಕೆ ಹಸಿ ಸುಳ್ಳುಗಳನ್ನು ಹೇಳಿ ಸುಳ್ಳಿನ ಸರದಾರರು ಚುನಾವಣೆಯಲ್ಲಿ ಜನಗಳನ್ನು ಕಣ್ಣಿಗೆ ಬೂದಿ ಎರಚುವಂಥ ಕೆಲಸ ಯಶಸ್ಸು ಆಗೋದಿಲ್ಲ. ನಾನು ಅವರಿಗೆ ಕೇಳ್ತೇನೆ, ಕರ್ನಾಟಕಕ್ಕೆ ಅನ್ಯಾಯ ಮಾಡ್ತಾ ಇದ್ದೀರಾ, ಯಾಕೆ ಈ ದ್ವೇಷ ಕನ್ನಡಿಗರ ಮೇಲೆ, ಯಾಕೆ ಈ ದ್ರೋಹ ಕರ್ನಾಟಕದ ಜನಗಳ ಮೇಲೆ ಮಾಡ್ತಾ ಇದ್ದೀರಾ? ನಮ್ಮ ಓಟು ಕಿತ್ಕೊಳ್ತೀರಿ, ನಮ್ಮ ನೋಟು ಕಿತ್ಕೊಳ್ತೀರಿ, ಬದಲಿಯಾಗಿ ನಮಗೆ ಅನ್ಯಾಯ, ದ್ರೋಹ, ದ್ವೇಷ ಸಾಲದಕ್ಕೆ ಕರ್ನಾಟಕವನ್ನೇ ಅವಮಾನ ಮಾಡ್ತಾ ಇದ್ದೀರಾ. ಇದಕ್ಕೆ ಜನ ಪಾಠ ಕಲಿಸ್ತಾರೆ ಈ ಚುನಾವಣೆಯಲ್ಲಿ.